ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಸಹ ಬಿಗ್ ಬಾಸ್ ಸೀಸನ್ 11 ಸಖತ್ತಾಗಿ ಸೂಪರ್ ಆಗಿ ಕನ್ನಡ ಕಿರುತೆರೆ ವೀಕ್ಷಕರಲ್ಲಿ ಎಂಟರ್ಟೈನ್ ಮಾಡಿದೆ. ಸದ್ಯ ಈಗ ಹನುಮಂತ ಅವರ ಒಬ್ಬ ಪುಟ್ಟ ಬಾಲಕಿ ಅಭಿಮಾನಿ ಆಗಿದಾರಂತೆ ಹನುಮಂತನಿಗೆ. ಸೊ ಅವ್ರು ಈಗಾಗ್ಲೇ ಏನ್ ಹನುಮಂತ ವಿನ್ ಆಗಿದಾರಲ್ಲ, ಸೊ ಅವರ ಒಂದು ಗೆಲುವಿನ ಒಂದು ಸಂಭ್ರಮವನ್ನ ನೋಡೋದಕ್ಕೆ ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರೆ. ಹಲೋ, ನಿಮ್ಮ ಹೆಸರು? ಅಮೂಲ್ಯ. ಅಮೂಲ್ಯ, ಎಲ್ಲಿಂದ ಬಂದಿರುವಂತದ್ದು? ಸೀಗೇಳಿಯಿಂದ. ಯಾರಿಷ್ಟ? ಹನುಮಂತ್. ಏನಕ್ಕೆ ಇಷ್ಟ? ಅವ್ನ್ ಚೆನ್ನಾಗಿ ಆಟ ಆಡ್ತಾನೆ, ಚೆನ್ನಾಗಿ ಇಳ್ದಿರೋ ಡೈರೆಕ್ಟ್ ಎಲ್ಲ ಹೇಳ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ. ಎಷ್ಟು ದಿನಗಳಿಂದ ನೀವು ಬಿಗ್ ಬಾಸ್ ನ ನೋಡ್ತಾ ಇದ್ರಿ? ಸ್ಟಾರ್ಟ್ ಆದಂಗಿಂದ ನೋಡ್ತಾನೆ ಇದ್ದೀವಿ. ಬಿಗ್ ಬಾಸ್ ಅಲ್ಲಿ ಹನುಮಂತ ಆಡಿರೋಂತ ಅವ್ರ ಗೇಮ್ ಯಾವ್ದು ತುಂಬಾ ಇಷ್ಟ ನಿಮ್ಗೆ ಅಂತ? ಎಲ್ಲ ಇಷ್ಟ ಆಗಿದೆ. ಎಲ್ಲ ಇಷ್ಟ ಆಯ್ತು. ಹಾಡೇನಾದ್ರೂ ಆಡ್ತೀರಾ ನೀವು? ಹನುಮಂತ ಅವ್ರಿಗೋಸ್ಕರ ಹಾಡೇನಾದ್ರೂ ಆಡ್ತೀರಾ? ಓಕೆ, ಯಾವ ರೀತಿ? ಇಲ್ಲ, ನಂಗೆ ಕಲ್ತಿಲ್ಲ. ಹೇಳಿ. ನಂಗೆ ಬರಲ್ಲ. ಬೇರೆ ಯಾವ್ದಾದ್ರು ಆಡಿ. ಬರಲ್ವಾ? ಆಡೇ ಬರಲ್ಲ. ಓಕೆ, ಯಾವ ರೀತಿ ಥ್ಯಾಂಕ್ಸ್ ಅಂಡ್ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತಾರೆ ಹನುಮಂತ ಅವ್ರಿಗೆ? ಚೆನ್ನಾಗಿ ಆಡ್ತಾನೆ. ಏನಿಲ್ಲ ಏನ್ ಹೇಳಿ? ಹನುಮಂತ ಚೆನ್ನಾಗಿ ಆಡ್ತಾನೆ, ನಂಗೆ ಅಷ್ಟೇ ಇಷ್ಟ ಅಂತ ಹೇಳು. ಹನುಮಂತ ಚೆನ್ನಾಗಿ ಆಡ್ತಾನೆ, ನಂಗೆ ಅಷ್ಟೇ ಇಷ್ಟ. ಥ್ಯಾಂಕ್ ಯು. ನಮ್ಮ ಹನುಮಂತ ಇವ್ರು ಗೆದ್ದಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಮುಂದೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ಅಷ್ಟೇ. ಎಲ್ಲಿಂದ ಬಂದಿರುವಂತ ತಾವು? ನಾನು ಆಕ್ಚುಲಿ ಗುಲ್ಬರ್ಗದವ್ರು ಇರೋದು, ಉತ್ತರ ಕರ್ನಾಟಕದವ್ರು, ಬಟ್ ಇರೋದು ಬೆಂಗಳೂರಲ್ಲೇ. ಸೊ ಅದಕ್ಕೆ ಅವ್ರಿಗೆ ಸಪೋರ್ಟಿವ್ ಆಗಿದ್ದೀವಿ. ಈವನ್ ಅವರು ಒಂದು ಒಳ್ಳೆ ವ್ಯಕ್ತಿ. ನಮ್ ಕಡೆಯವರು ಹೆಂಗಿದ್ದಾರೆ ಅಂತ ಇಲ್ಲಿಯವ್ರಿಗೆ ಗೊತ್ತಾಯ್ತು. ಅಂದ್ರೆ ಬೆಂಗಳೂರವರು ಮತ್ತೆ ಉತ್ತರ ಕನ್ನಡದವ್ರದ್ದು ಒಂದು ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಸೊ ಅದ್ರಲ್ಲಿ ವ್ಯಕ್ತಿತ್ವ ಆಟದಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರು ಗೆದ್ರು ಅಂತ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟೇ. ಹೌದು ಹೌದು ಸರ್, ಹೌದು. ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಗೆದ್ದಿರ್ಲಿಲ್ಲ, ನಮ್ಮ ಹನುಮಂತ ಅವರಷ್ಟೇ ಗೆದ್ದಿರೋದು. ಸೊ ಅದಕ್ಕೆ ಇನ್ನೂ ಜಾಸ್ತಿನೇ ಖುಷಿ ಇದೆ ಅದ್ರದ್ದು. ಸರ್, ನಮ್ಮ ಹಸ್ಬೆಂಡ್ ಮತ್ತೆ ನಾನು. ಹೌದು ಸರ್, ಹೌದು ಸರ್, ಮದ್ವೆ ಆಗಿದೆ ಸರ್. ಅವರು ಜೊತೆಲೇ ಇದಾರಲ್ವಾ. ಆಕ್ಚುಲಿ ಅವ್ರಿಗೆ ತುಂಬಾ ಇಷ್ಟ ಇದು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಅಲ್ಲೆಲ್ಲ ನೋಡ್ಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವ್ರು ಕರ್ಕೊಂಡು ಬಂದಿದ್ದಾರೆ. ನಾನು ಇಲ್ಲ ಅಂದ್ರೂ ಕೂಡ ಕರ್ಕೊಂಡು ಬರ್ತಾರೆ ಅವ್ರು. ತುಂಬಾ ಅಭಿನಂದನೆಗಳು ಅವ್ರಿಗೆ. ಮತ್ತೆ ಚೆನ್ನಾಗಿ ಆಟ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಸಾಂಗ್ಸ್ ಎಲ್ಲ ಆಡ್ತಾರೆ. ಮತ್ತೆ ಅವರು ಬೇರೆ ತರ, ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ತರ ಆಗಿಲ್ಲ. ಅವರು ಅವ್ರದ್ದೇನಿತ್ತು ಅದು ಅವ್ರು ಬಿಟ್ಕೊಟ್ಟಿಲ್ಲ. ಇಲ್ಲಿ ತರ ಹೆಂಗ್ ಆಡ್ಬೇಕಿತ್ತು ಹಂಗ ಆಡ್ಬಿಟ್ಟು ಅವ್ರ ವ್ಯಕ್ತಿತ್ವನ ಏನು ಹಾಳು ಮಾಡ್ಕೋದೇನೆ ತುಂಬಾ ಚೆನ್ನಾಗಿ ಆಡಿದ್ರು. ದೋಸ್ತನೇ ಸರ್, ಏನ್ ಹೇಳಕ್ ಇಷ್ಟಪಡ. ಆಕ್ಚುಲಿ ಅವ್ರು ಇದಾರೆ ಹಂಗೆ. ಸೊ ವಜಿಲಮ್ಮ ಅಂತ ನನ್ನ ಹೆಸರು. ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದು. ನಾವಿಲ್ಲೇ ಬೆಂಗಳೂರಲ್ಲೇ ಇರ್ತೀವಿ, ಕೆಲಸ ಮಾಡಕ್ಕಾರ ಕೆಲಸ ಮಾಡ್ತೀವಿ. ನಮ್ಗೆ ಹನುಮಂತ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಇವಾಗ ಗೆದ್ದು ತುಂಬಾ ಖುಷಿ ಆಯ್ತು. ನಮ್ ಕಡೆ ಜನ ಅಲ್ವಾ, ಉತ್ತರ ಕರ್ನಾಟಕ ಜನ ಅಲ್ವಾ. ನಮ್ಗೆ ಬೆಂಗಳೂರು ಫಸ್ಟ್ ಬರ್ಬೇಕಾದ್ರೆ ದೂರ ಇತ್ತು, ಗೋಟೆ ಮೊಟ್ಟೆ ಕಟ್ಕೊಂಡ್ ಬರ್ಬೇಕಾದ್ರೆ. ಇವಾಗ ನಮ್ಗೆ ಹತ್ರ ಆಗ್ತದೆ. ಈ ತರ ನಮ್ ಜನ ಎಲ್ಲ ಬೆಳಿತಾರಲ್ಲ, ನಮ್ಗೆ ಹತ್ರ ಆಯ್ತು. ತುಂಬಾ ಖುಷಿ ಆಗ್ತದೆ. ಹನುಮಂತಣ್ಣ ಬಂದ್ರೆ ತುಂಬಾ ಖುಷಿ ಆಗ್ತದೆ. ಹನುಮಂತಣ್ಣ ಬರ್ತಾರಂತಾನೆ ನಾವು ಕಾಯ್ಕೊಂಡ್ ಕುಂತಿದೀವಿ, ಬೆಳಗ್ಗೆಲಿಂದಾನೇ ಬಂದಿದೀವಿ, ಕಾಯ್ಕೊಂಡ್ ಕುಂತಿದ್ವಿ. ಬಂದ್ರು, ಖುಷಿ ಆಯ್ತು. ಹನುಮಂತಣ್ಣ ಬಂದ್ರೆ ಇದ್ ನೋಡಿದ್ರೆ ನಾವ್ ಅವ್ರ ಜೊತೆ ಮಾತಾಡ್ಬೇಕಂತ ತುಂಬಾ ಇಷ್ಟ ಆಯ್ತು. ಮಾತಾಡ್ಸಕ್ ನೋಡ್ತಾ ಇದೀವಿ. ನಾವ್ ಬೆಳಗ್ಗೆ ಒಂದ್ 8 ಗಂಟೆಗೆ 8 ಗಂಟೆಲಿ ಇದೀವಿ. ಇಲ್ಲ ಹೋಗಿಲ್ಲ, ನಮ್ಮ ಯಜಮಾನ ನಾವಿಬ್ರು ಬಂದಿದೀವಿ. ಇಲ್ಲೇ ನಮ್ಮ ಮನೆ ಇರೋದು ಮರನಹಳ್ಳಿ. ತುಂಬಾ ಖುಷಿ ಆಗ್ತದೆ. ಅವ್ರು ನೋಡಿದ್ರೆ ಅವ್ರ ಜೊತೆ ಮಾತಾಡ್ಸ್ಬೇಕು ಅಂತ ಆಸೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ನಮ್ಮವರು ದುಡಿದ್ರೆ ನಮ್ಗೆಲ್ಲಾ ಕೆಲ್ಸಕ್ಕೆ ಬರ್ತಾ ಇರ್ತಿದ್ವಿ ನಾವು. ಈಗ ಬೆಂಗ್ಳೂರಿಗೆ ಬರ್ಬೇಕಾದ್ರೆ
ಇವಾಗ ನಾವ್ ಕೆಲ್ಸಕ್ ಬರೋರು 200 ಆಗಿದ್ದು ನಮ್ಗೆ ಹೆಂಗೋ ಕಪ್ಪು ತಗೋತಾ ಇದಾರಲ್ಲ ಅಂತ ತುಂಬಾ ಖುಷಿ ಆಗ್ತದೆ. ನಮ್ಮ ಅಣ್ಣ ಗೆದ್ದಿದಾರಲ್ಲ ಅಂತ. ಸ್ವಂತ ನಮ್ಮ ಅಣ್ಣನ್ಕಿನ ನಮ್ಮ ಅಣ್ಣ ಇಲ್ಲ, ತಮ್ದವ್ರ ಯಾರೋ ಇದ್ರು ನನ್ಗೆ. ನಮ್ಮ ಅಣ್ಣ ತರ ಆದರಂತ ಗೆದ್ದೋರಂತ ತುಂಬಾ ಖುಷಿ ಆಗ್ತದೆ ನಮ್ಗೆ. ಎಲ್ಲ ನಮ್ ಜನ ಎಲ್ಲಾರ್ಗೆ ಪರವಾಗಿಲ್ಲ ಎಷ್ಟು ನಾವ್ ಜನ ಇದೀವಿ ಬಡವರು, ಅವ್ರಿಗೆಲ್ಲ ತುಂಬಾ ಖುಷಿ. ಅವರೇ ಜಾಸ್ತಿ ಜನ ಅವ್ರು ಒಳ್ಳೆ ಮಗನಿದ್ದಾರಲ್ಲ, ಅದು ಖುಷಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಆಂಜನೇಯನ ಹೆಸರು ಇಟ್ಕೊಂಡದಕ್ಕೂ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅದ್ರಲ್ಲಿ ಪವರ್ ಐತೆ. ಮುಂದೆ ನಿಂತ್ಕೊಂಡು ತುಂಬಾ ಇದನ್ನ ಖುಷಿ ಆಯ್ತು. ಅವ್ರು ಆಡಿದ ಆಟ ಕೇಳಿದಾಗ ನಾನು ತುಂಬಾ ಖುಷಿ ಆಯ್ತು ನಮ್ಗೆ. ಬಡತನದ ಮನಿಯೊಳಗ ಹೆಣ್ಣ ಹುಟ್ಟಬಾರದು. ಆಕ್ಚುಲಿ ಅವ್ರು ಯಾವಾಗ ಇಲ್ಲಿ ಎಂಟರ್ ಆದ್ರು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಇಷ್ಟ ಆಗ್ತಾ ಇದ್ರು ಮುಂಚೆ. ಬಟ್ ಅವ್ರು ಬರ್ತಾ ಬರ್ತಾ ಆಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಷ್ಟ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದ್ರು. ಮಧ್ಯದಲ್ಲಿ ಗೊತ್ತಾಯ್ತು ಅವರೇ ವಿನ್ ಆಗೋದು ಅಂತ. ವ್ಯಕ್ತಿತ್ವ ಆಟ, ವ್ಯಕ್ತಿತ್ವ ಅವ್ರದ್ದು ತುಂಬಾ ಚೆನ್ನಾಗಿದೆ. ಅದಕ್ಕೆ ಅವ್ರಿಗೆ ಹೆಣ್ಣಾಡದ ತಾಯಿಗೆ ಎಂದು ಸರ್ ಅವರು ತುಂಬಾ ಇನ್ನೋಸೆನ್ಸ್. ಕೇಳ್ಕೊಂಡೆಲ್ಲ ನಮ್ಗೆ ಅಭ್ಯಾಸ. ತುಂಬಾ ಇಲ್ಲಿ ಯುನೀಕ್ ಆಗಿರುತ್ತೆ, ಬಟ್ ನಮ್ಗೆ ತುಂಬಾ ಇಷ್ಟ ಆಗ್ತಾರೆ. ಮದುವೆಯಾಗಬಾರದು ಬಡತನದ ಮನಿಯೊಳಗ ಹೆಣ್ಣ ತುಂಬಾ ಚೆನ್ನಾಗ್ ಅನ್ಸುತ್ತೆ ಸರ್. ಖುಷಿ ಬಡತನದ ಆಗುತ್ತೆ. ಮನಿಯೊಳಗ ಸುದೀಪ್ ಅವ್ರು ಹೇಳಿದ್ಮೇಲೆ. ಹೆಣ್ಣ ಹುಟ್ಟಬಾರದು. ಅವ್ರು ಆಡಿದ ಹಾಡು ನಮ್ಗೆ ಇಷ್ಟ. ನಾವು ಬಡವ್ರ ಮಕ್ಳಲ್ವಾ, ಕೇಳ್ಬೇಕದು. ನಾವ್ ಕೇಳಿದೀನಿ, ಇಷ್ಟ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.